Hi students, welcome to Social Science Revision class. So in this video, I am going to discuss with you code words for the 3 and 4 marks. So what is this code words that I explain it in Kannada? Okay. So whatever the content is that I explain it in Kannada language. And if you want pure English medium content, the same medium, you can find it in Guru Globe YouTube. Okay, fine. Now. ನೋಡಿರಿ ಎಸ್ ಎಲ್ ಸಿ ಎಕ್ಸಾಮ್ ರಿವಿಷನ್ನಲ್ಲಿ ನಾವು 2026ನಲ್ಲಿ ಮಾಡ್ತಿರ್ತದೆ. ಈಗ ಅಲ್ಲಿ ಎಲ್ ಬಿ ಎ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಮಾಡೆಲ್ ಕ್ವಶನ್ ಇರ್ಬೋದು, ಅದನ್ನು ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಈಗ ನಿಮ್ಮ ಕೈಲಿದ್ದಾವೆ. ಅವುಗಳನ್ನು ಆಧಾರವಾಗಿಟ್ಕೊಂಡು ಪ್ಲಸ್ ಈ ಹಿಂದೆ ಕೇಳಿದಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಿ, ಅಂದರೆ ಅದು ಎಲ್ ಬಿ ಎಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ತೆಗೆದುಕೊಂಡು ಅವುಗಳಿಗೆ ಕೋಡ್ಗಳನ್ನು ಹಾಕಿಕೊಂಡು ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅನ್ನೋದು. ಯಾಕಂದರೆ ನಿಮಗೆ ಯಾರು ಗೊತ್ತಿದೆ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ನಾನು ಕೇಳ್ತಾ ಇರ್ತೀನಿ. ಸೊ ಅಲ್ಲಿ ನಿಮ್ಮ ಟೀಚರ್ಸ್ ಕೇಳ್ತಾ ಇರ್ತಾರೆ, ಸರ್ ನಮಗೆ ಎಷ್ಟು ಉಳಿದಿರೋ ಕ್ವಶನ್ ಆನ್ಸರ್ ನೆನಪಿಡೋಂಗಿಲ್ಲ, ಈ ಕ್ವಶನ್ ಆನ್ಸರ್ ಹೆಂಗೆ ಬೈಪಟ್ ಮಾಡೋದು ಅಂತ ನೋಡಿ. ಹಂಗೆ ಒಂದಷ್ಟು ಕ್ವಶನ್ಸ್ಗಳಿಗೆ ಅದಕ್ಕೆ ಆನ್ಸರ್ಸ್ ಏನಿದಾವೆ ಮತ್ತು ಆನ್ಸರ್ ಹೆಂಗೆ ನೆನಪಿಟ್ಕೋಬೇಕು ಅನ್ನೋದೇ ಇವತ್ತಿನ ಈ ವಿಡಿಯೋ ಕಂಟೆಂಟ್. ಓಕೆ, ನೀವು ಇಷ್ಟೇ ಕ್ವಶನ್ಸ್ ಬೈ ಹಾರ್ಟ್ ಮಾಡಿದ್ರೂ ಯು ಮೇ ಪಾಸ್ ಇನ್ ಎಕ್ಸಾಮ್, ಪಾಸಿಬಿಲಿಟೀಸ್. Okay, so that's what is the content. Let's see. The first one is on the board. What are the functions of band? The question is, ಗೊತ್ತಿರಲಿ, more than 20 times ಈ ಕ್ವಶನ್ ಬೋರ್ಡ್ ಎಕ್ಸಾಮ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಸ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಅಂತ. ಸೊ ಇದನ್ನು ಹೇಗೆ ನೆನಪಿಟ್ಕೋಬೇಕು? ಹಾಲ್ಟ್ ಆಟ್ ಡಿ ಸಿ ಸಿ ಬ್ಯಾಂಕ್. ಡಿ ಸಿ ಸಿ ಬ್ಯಾಂಕಲ್ಲಿ ಹಾಲ್ಟ್ ಮಾಡೋದು ಅಷ್ಟೇ. ಅಂದರೆ ಏನಿದು, ಹಾಲ್ಟ್ ಮತ್ತು ಡಿ ಸಿ ಸಿ ಅನ್ನುವ ಲೆಟರನ್ನು ಯೂಸ್ ಮಾಡಿಕೊಂಡು ಒಂದು ಆನ್ಸರ್ನಲ್ಲಿ ರೆಡಿ ಮಾಡಲಾಗಿದೆ. 7 ಪಾಯಿಂಟ್ಸ್ ಆರ್ ಹಿಯರ್. ಎಸ್ ಎಚ್ ಗೊತ್ತಿರ್ತಾರಲ್ಲ, ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತಿರಲ್ಲ, ಹಿಂಗೆ ಎಚ್ ಫಾರ್ ಹೈರಿಂಗ್ ಸೇಫ್ ಡಿಪಾಸಿಟ್ ಲಾಕರ್. ಬ್ಯಾಂಕ್ಗಳು ಏನು ಮಾಡ್ತವೆ, ತಮ್ಮ ಕಸ್ಟಮರ್ಸಿಗೆ ಸೇಫ್ ಡಿಪಾಸಿಟ್ ಲಾಕರ್ ಫೆಸಿಲಿಟಿಯನ್ನು ಕೊಡ್ತವೆ. ಎಸ್ ಎ ಫಾರ್ ಆಕ್ಸೆಪ್ಟ್ ಡಿಪಾಸಿಟ್ಸ್. ಡಿಪಾಸಿಟನ್ನು ತೆಗೆದುಕೊಳ್ತವೆ ಬ್ಯಾಂಕು, ಯಾರಿಂದ? ಕಸ್ಟಮರ್ಸ್ ಕಡೆಯಿಂದ. ನೆಕ್ಸ್ಟ್ ಎಲ್ ಫಾರ್ ಲೆಂಡಿಂಗ್ ಲೋನ್ಸ್. ತೆಗೆದುಕೊಂಡಂಥ ಡಿಪಾಸಿಟ್ನ ಮತ್ತೊಬ್ಬರಿಗೆ ಲೋನ್ ಆಗಿ ಕೊಡ್ತವೆ. ಹೋಮ್ ಲೋನು, ಪರ್ಸನಲ್ ಲೋನು, ವೆಹಿಕಲ್ ಲೋನ್ ಅಂತ ಕೊಡ್ತಾ ಹೋಗ್ತವೆ. ದೆನ್ ಟಿ ಫಾರ್ ಟ್ರಾನ್ಸ್ಫರ್ ಮನಿ. ಎಸ್, ನೀವು ನಿಮ್ಮ ದುಡ್ಡನ್ನು ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಇನ್ನೊಬ್ಬರಿಗೆ ದುಡ್ಡನ್ನು ಕೊಡಬಹುದು ಬೈ ಚೆಕ್ ಆರ್ ಡಿ ಡಿ, ಯು ಮೇ ಸೆಂಡ್ ಇಟ್. ಆ್ಯಂಡ್ ಡೆಬಿಟ್ ಕಾರ್ಡ್ಸ್. ಎಸ್, ಎ ಟಿ ಎಮ್ ಕಾರ್ಡ್ ನಿಮ್ಗೆ ಗೊತ್ತದೆ, ಡೆಬಿಟ್ ಕಾರ್ಡ್ ಬಗ್ಗೆ ಹೆಚ್ಚು ಬೇಕಾಗಿಲ್ಲ. ಕ್ರೆಡಿಟ್ ಕಾರ್ಡ್ಸ್. ಎಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕಾರ್ಡ್ಸ್ ವಾಟ್ ವಿ ಸಿ ಹಿಯರ್. ಆ್ಯಂಡ್ ಸಿ ಫಾರ್ ಕಲೆಕ್ಟ್ಸ್ ಮನಿ, ದುಡ್ಡನ್ನು ಸಂಗ್ರಹಿಸ್ತದೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಆರ್ ಫಾರ್ ದ ಕ್ವಶನ್ ಆಫ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್. ಅಂದರೆ ನೆನಪಿಳಿತಲ್ಲ, ಈಗ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಅನ್ನುವಂಥ ಕ್ವಶನ್ ನಾಳೆ ಬೋರ್ಡ್ ಎಕ್ಸಾಮ್ ಬಂತು ಅಂದರೆ ದೇರ್ ಇಸ್ ಪಾಸಿಬಿಲಿಟಿ. ಓಕೆ, ನನಗೆ ಅನಿಸ್ತಾ ಇದೆ ಆ ಕ್ವಶನ್ ಬರ್ತದೆ ಅಂತ. ಸೊ ಬಂತು ಅಂತಂದರೆ ಆ ಕ್ವಶನ್ ನೀವು ಆನ್ಸರ್ನ ಏನನ್ನು ನೆನಪಿಟ್ಟು ಬರೀಬೇಕಾಗ್ತದೆ? ಹಾಲ್ಟ್ ಆಟ್ ಡಿ ಸಿ ಸಿ ಬ್ಯಾಂಕ್. ಅಲ್ಲಿ ನೋಡ್ಕೋಬೇಕು ಎಚ್ ಫಾರ್ ಹೈರಿಂಗ್ ಸೇಫ್ ಡಿಪಾಸಿಟ್ ಲಾಕರ್. A for acceptance deposits. L for lending loans or lending money. Okay. Then T for transfer money. D for debit card. C for credit card. C for collect money. ಈ ಥರ ನೀವು ಅಕ್ಷರಗಳ ಸಹಿತ ಆ ಒಂದು ವಾಕ್ಯವನ್ನು, ಶಬ್ದವನ್ನು ನೆನಪಿಟ್ಕೊಂಡ್ರೆ ಉತ್ತರ ಬರಲಿಕ್ಕೆ ಈಸಿ ಆಗ್ತದೆ. ಮತ್ತು ನೆನಪಿರಲಿ, ಇಲ್ಲಿ ಏನು ಕೊಟ್ಟಿದ್ದಿಲ್ಲ ಆನ್ಸರು, ಇದು ಎಲ್ ಬಿ ಆನ್ಸರು. ನೀವು ಇದೇ ರೀತಿಯಾಗಿ ಎಕ್ಸಾಮಲ್ಲಿ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗ್ತದೆ. ನೀವೇನದು ಫುಲ್ ಎಕ್ಸ್ಪೆಂಡ್ ಆಗಿ ಬರೀಬೇಕಂತೇನಿಲ್ಲ, ಶಾರ್ಟ್ ಆಗಿ ಬರಬೇಕು. ಈ ರೀತಿಯಾಗಿ ಬರೆದು ಮಾರ್ಕ್ಸ್ ಕೊಡ್ತಾರೆ. ಓಕೆ, ಫೈನ್. ನೆಕ್ಸ್ಟ್ ಒನ್, ಅನದರ್ ಕ್ವಶನ್ ಇಸ್ ಆನ್ ದ ಬೋರ್ಡ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಎಂಟರ್ಪ್ರಿನಿಯರ್? ಸೊ ಎಂಟರ್ಪ್ರಿನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ತಗೊಂಡಾಗ ಏನೋ ನೋಡ್ತಾ ಹೋಗ್ತೀವಿ. ಒಂದು ಕೋಡ್ ವರ್ಡ್ ಕ್ರಿಯೇಟೆಡ್. ಎಸ್, ನಮ್ಮ ಸರ್ ಹೇಳ್ತಾರೆ. ಓಕೆ, ಕ್ರಿಯೇಟೆಡ್. ಈಗ ಕ್ರಿಯೇಟೆಡ್ ಅಂತ ಒಂದು ವರ್ಡ್ ಇದೆ ಇಂಗ್ಲೀಷನ್, ಇವತ್ತು CREATED, ಕ್ರಿಯೇಟೆಡ್ ಅಂತ ಬರ್ತದೆ. ಬಟ್ ಇಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಅದನ್ನು ಕ್ರಿಯೇಟೆಡ್ ಅಂತ ಮಾಡ್ಕೊಂಡಿದ್ದೀವಿ. ಓಕೆ, ದಟ್ಸ್ ವಾಟ್. ಸಿ ಫಾರ್ ಕ್ರಿಯೇಟಿವಿಟಿ. ಆರ್ ಫಾರ್ ಟು ಕಂಪೆನ್ಸೇಟ್ ಲಾಸ್. ಐ ಫಾರ್ ಇನ್ನೋವೇಷನ್. ದಟ್ಸ್ ವಾಟ್, ಫೈಂಡಿಂಗ್ ನ್ಯೂ ವೇಸ್ ಟು ಪ್ರೊಡ್ಯೂಸ್ ಸಮಥಿಂಗ್. ಏನಾದರೂ ಹೊಸದನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಎ ಫಾರ್ ಅಚೀವ್ಮೆಂಟ್ ಮೋಟಿವೇಶನ್. ಟಿ ಫಾರ್ ಟೀಮ್ ಬಿಲ್ಡಿಂಗ್. ಡಿ ಫಾರ್ ಡೈನಾಮಿಸಮ್. ಇವೆಲ್ಲವೂ ಏನಪ್ಪ ಅಂತಂದರೆ ಒಬ್ಬ ಎಂಟರ್ಪ್ರಿನಿಯರ್ನಲ್ಲಿ ಇರಲೇಬೇಕಾದಂಥ ಗುಣಗಳು, ಲಕ್ಷಣಗಳು ಅಂತ ನೋಡ್ತೀವಿ. ಸೊ ದಿಸ್ ಕ್ವಶನ್ ಇಸ್ ಆಲ್ಸೋ ರಿಪೀಟೆಡ್ಲಿ ಆಸ್ಕ್ಡ್ ಇನ್ ಎಕ್ಸಾಮ್. ಕ್ವಶನ್ ನಿಮಗೆ ಬರೋ ಚಾನ್ಸ್ ಇದೆ. ಸೊ ಸುಮ್ಮನೆ ನೋಡ್ತಾ ಕೂತ್ಕೋಬೇಡಿ, ಇದನ್ನು ಬರ್ಕೊಳ್ರಿ ಒಂದು ಕಡೆ ನೀಟಾಗಿ. ಬರ್ಕೊಂಡು ಓದ್ಕೊಳ್ಳಿ, ಪದೇ ಪದೇ ಓದಿ ಅದನ್ನು ರೂಢಿ ಮಾಡ್ಕೊಳ್ಳಿ.
ತಲೆ ಇಟ್ಕೋಬೇಕು. ಹಂಗಂತ ಕಾಪಿ ಮಾಡೋದಲ್ಲ ಮತ್ತೆ ತೊಗೊಂಡೋಗಿ. ನೆಕ್ಸ್ಟ್ ಅನದರ್ ಒನ್ ಇಸ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ನಿಮ್ಗೆ ಗೊತ್ತಿದೆ, ಈಗ ಅಲ್ಲಿ ಬಹಳಷ್ಟು ಸಲ ನಿಮಗೆ ನಿಮ್ಮ ಸ್ಕೂಲಲ್ಲೂ ಕೂಡ ಕೇಳ್ತೀವಿ ನಾವು ಕ್ವಶನ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಮೋರ್ ದ್ಯಾನ್ ಐ ಥಿಂಕ್ 12 or 14 times ಕ್ವಶನ್ ಇಸ್ ಆಸ್ಕ್ಡ್. ಭಾಳ ಇಂಪಾರ್ಟೆಂಟ್. ಸೊ ಜಲ್ಜಾ FM ಅಂತ ಒಂದು ಕೋಡ್ ವರ್ಡ್ ಹಾಕೊಂಡಿದ್ದೀವಿ. ಜಲ್ಜಾ ಹೆಸರು ನೋಡ ಏನು, ಜಡ್ ಫಾರ್ ಜಮೀನ್ದಾರ್ಸ್ ಎಕ್ಸ್ಪ್ಲಾಯ್ಟೆಡ್ ಫಾರ್ಮರ್ಸ್. ಜಮೀನ್ದಾರ್ ಏನು ಮಾಡಿದರು, ರೈತರನ್ನು ಶೋಷಿಸಿದರು. ಎಸ್ ಎ ಫಾರ್ ಅಗ್ರಿಕಲ್ಚರ್ ಬಿಕೇಮ್ ಕಮರ್ಷಿಯಲೈಸ್ಡ್. ಕೃಷಿ ಏನಾಯಿತು, ಒಂದು ಕಮರ್ಷಿಯಲೈಸ್ಡ್, ವಾಣಿಜ್ಯೀಕರಣ ಬಂತು. ಎಲ್ ಫಾರ್ ಲ್ಯಾಂಡ್ ಬಿಕೇಮ್ ಕಮಡಿಟಿ. ಭೂಮಿ ಮಾರಾಟದ ವಸ್ತು ಆಯಿತು, ಅಡ ಇಡುವಂಥ ವಸ್ತು ಆಯಿತು. ಜಡ್ ಜಮೀನ್ದಾರ್ಸ್ ಸೋಲ್ಡ್ ದೇರ್ ಲ್ಯಾಂಡ್ಸ್. ಸಮ್ ಟೈಮ್ ಏನಾಗಿತ್ತು, ಜಮೀನ್ದಾರ್ಸಿಗೆ ಬ್ರಿಟಿಷ್ ಕಂಪ್ನಿಗೆ ದುಡ್ಡನ್ನು ಕೊಡ್ಲಿಕ್ಕೆ ಸಾಧ್ಯ ಆಗದಿದ್ದಾಗ ಅವ್ರು ತಮ್ಮ ಜಮೀನು ಕೂಡ ಮಾರಾಟ ಮಾಡ್ತಾಯಿದ್ರು. ಎಸ್ ಎಫ್ ಫಾರ್ಮರ್ಸ್ ಬಿಕೇಮ್ ಲ್ಯಾಂಡ್ಲೆಸ್. ಈ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿಯಿಂದ ಎಷ್ಟೋ ಜನ ರೈತರು ತಮ್ಮ ಭೂಮಿಯನ್ನು ಮಾರಿ ಅದರಿಂದ ಬಂದಂಥ ದುಡ್ಡಿನಿಂದ ಟ್ಯಾಕ್ಸನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಎಂ ಫಾರ್ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಅಂದರೆ ಲೇವಾದೇವಿಗಾರರು ಅಂತ ಕರಿತೀವಿ, ಸಾಲ ಕೊಡೋರು, ಬಡ್ಡಿ ಆಡೋರು ಅಂತ ಕರಿತೀವಲ್ಲ, ಅವರು ಇಲ್ಲಿ ಸ್ಟ್ರಾಂಗ್ ಆಗಿಬಿಟ್ರು. ಯಾರಿಗೆ ಬಡ್ಡಿ ಕೊಟ್ಟರು, ಯಾರು ಸಾಲ ಕೊಟ್ಟರು, ರೈತರಿಗೆ ಸಾಲ ಕೊಟ್ಟು ಬಡ್ಡಿಯನ್ನು ಗಳಿಸಿ ಲೇವಾದೇವಿಗಾರರು ಸ್ಟ್ರಾಂಗ್ ಆದರು ಅಂತ ಅರ್ಥ. ಎಸ್ ಫೈನ್. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಇದು ಕೂಡ ರಿಪೀಟೆಡ್ ಕ್ವಶನ್. ನೀವು ಇಲ್ಲಿ ಚಾಪ್ಟರ್ ಇಸ್ ಆ್ಯಡೆಡ್. ಓಕೆ, ಸೊ ಅದು ಕೂಡ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಈ ಕ್ವಶನ್. ಹೀಗಾಗಿ ಇದನ್ನು ಸಪ್ಪಿ ಅನ್ನುವಂಥ ಒಂದು ಕೋಡ್ ಹಾಕ್ತೀವಿ. ಸಪ್ಪಿ ನೋಡಿ, ಏನು ಸಪ್ಪಿ? ಎಸ್ ಫಾರ್ ಸ್ಟ್ರೆಂಥನ್ಸ್ ಲೋಕಲ್ ಸೆಕ್ಯೂರಿಟಿ. ಎ ಅಸಿಸ್ಟ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಅಂದರೆ ಈ ಲೆಜಿಸ್ಲೇಚರ್ಗೆ ಮತ್ತು ಎಕ್ಸಿಕ್ಯೂಟಿವ್ಗೆ, ಶಾಸಕಾಂಗಕ್ಕೆ ಮತ್ತು ಕಾರ್ಯಾಂಗಕ್ಕೆ ಇದು ಜವಾಬ್ದಾರಿಯನ್ನು ಹೊಂದಿರ್ತದೆ ಅನ್ನುವಂಥದ್ದು, ಅದಕ್ಕೆ ಸಹಾಯವನ್ನು ಮಾಡ್ತದೆ. ಪಿ ಫಾರ್ ಪಿಲ್ಲರ್ ಆಫ್ ದ ಗೌರ್ಮೆಂಟ್. ಗೌರ್ಮೆಂಟ್ನ ಪಿಲ್ಲರ್ ಇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು. ದೆನ್ ಪಿ ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ. ದೆನ್ ಐ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಆ್ಯಂಡ್ ಪಾಲಿಸೀಸ್. ಎಸ್ ಸರ್ಕಾರದ ನೀತಿ, ಕಾಯ್ದೆ, ಕಾನೂನುಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತದೆ. ಈ ರೀತಿಯಾಗಿ ನೀವು ಸಪ್ಪಿ, SAPPI, SAPPI ಗೊತ್ತಾಗ್ತಾ ಇದೆ. ಎಸ್ ನೆಕ್ಸ್ಟ್ ಇವತ್ತು ನೋಡಿ ಇನ್ನೊಂದು ಕ್ವಶನ್ ಇರುತ್ತೆ. ವಾಟ್ ಮೇಡ್ ಯುರೋಪಿಯನ್ಸ್ ಡಿಸ್ಕವರ್ ನ್ಯೂ ಸೀ ರೂಟ್ ಟು ಇಂಡಿಯಾ. ಹೌದು, ಯುರೋಪಿಯನ್ರು ಇಂಡಿಯಾಗೆ ಬಂದು ಕರೆಕ್ಟು. ಅವರು ನಮ್ಮ ಇಂಡಿಯಾಗೆ ಏನು ಸಿ ರೂಟನ್ನು ಫೈಂಡ್ ಮಾಡಿದ್ರು. ಓಕೆ, ಯಾಕೆ, ಏನಾಗಿತ್ತು ಅವಾಗ ಅಂತದ್ದು, ಅವ್ರು ಯಾಕೆ ಬಂದರು ಅನ್ನೋಂಥ ಕ್ವಶನ್ ಇದು. ಸೊ ಇದಕ್ಕೆ ಆನ್ಸರ್ ಏನು ನೋಡಿದ್ದಾರೆ ಇಲ್ಲಿ, ಒಂದು FC ಟಿಕ್ ಮಾಡೋದಿಲ್ಲ ನೀವು. MCQ ಟಿಕ್ ಅಂತ ಮಾಡಲ್ಲ, ಟಿಕ್ ಮಾಡ್ರೆ MCQ ಟಿಕ್ ಮಾಡ್ರೆ ABC ಅಂತ ಹಾಗೆ FC ಟಿಕ್ ಮಾಡೋದು ಅನ್ಕೋಬೇಕು. FC ಟಿಕ್ ಮಾಡು ನೋಡೋಣ. FC F ಫಾರ್ ವಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. C ಫಾರ್ ಕಂಟ್ರೋಲ್ ಟ್ರೇಡ್ಸ್. T ಫಾರ್ ಟ್ರೇಡ್ ಬಿಕಮ್ ಅನ್ಪ್ರಾಫಿಟೇಬಲ್. ಹೇಳೋದು ಅಂತ ನೋಡಿ. ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಅಂತಂದರೆ ಗೊತ್ತಿರಲಿ, ನಿಮ್ಗೆ ಗೊತ್ತದೆ ಈಗಾಗಲೇ. ಇನ್ ದ ಇಯರ್ ಆಫ್ 1453 ಕಾನ್ಸ್ಟಾಂಟಿನೋಪಲ್ ವಾಸ್ ಕೊಲ್ಯಾಪ್ಸ್ಡ್ ಬಿಕಾಸ್ ಆಫ್ ಟರ್ಕ್ಸ್ ಅಟ್ಯಾಕ್ಡ್ ಆನ್ ಇಟ್ ಆ್ಯಂಡ್ ಕ್ಯಾಪ್ಚರ್ಡ್. ದೇ ಆಕ್ಯುಪೈಡ್ ದ ಸಿಟಿ. 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ನ ಟರ್ಕರ್ ಏನು ಮಾಡಿದರು, ವಶಪಡಿಸ್ಕೊಂಡ್ರು. ಹೌದಾ, ವಶಪಡಿಸ್ಕೊಂಡು ಅಲ್ಲಿ ಹಾದು ಹೋಗುವಂತಹ ಇನ್ನು ಗೂಡ್ಸ್ಗಳಿಗೆ ಅವರು ಟ್ಯಾಕ್ಸನ್ನು ಹಾಕಿ ಹೋದರು. ಇದು ಗೊತ್ತಿದೆ, ಇವೆಲ್ಲ ಬರ್ತಿದ್ರಿ. C ಕಂಟ್ರೋಲ್ ಟ್ರೇಡ್ಸ್. ಅಲ್ಲಿನ ಟ್ರೇಡನ್ನು, ವಾಣಿಜ್ಯವನ್ನು ಅವರು ಕಂಟ್ರೋಲ್ ತೆಗೆದುಕೊಂಡ್ರು. ಟಿ ಫಾರ್ ಟ್ರೇಡ್ ಬಿಕೇಮ್ ಅನ್ಪ್ರಾಫಿಟೇಬಲ್. ಯಾವಾಗಲೂ ಟ್ಯಾಕ್ಸನ್ನು ಸಿಕ್ಕಾಪಟ್ಟೆ ಹಾಕಿಬಿಟ್ರು, ಅವಾಗ ಯುರೋಪಿಯನ್ರಿಗೆ ಮತ್ತು ಏಷ್ಯನ್ರಿಗೆ ಟ್ರೇಡ್ ಅನ್ಪ್ರಾಫಿಟೇಬಲ್ ಆಯಿತು. ಅಂದರೆ ಅವರಿಗೆ ವ್ಯಾಪಾರ ಲಾಭವನ್ನು ತಂದು ಕೊಡಲಿಲ್ಲ, ಅವರಿಗೆ ಲಾಭ ಕಡಿಮೆ ಆಗಿಬಿಡ್ತು. ಯಾಕೆ, ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟಬೇಕಲ್ಲ. ನೆಕ್ಸ್ಟ್ ಕಂಪಾಸ್. C ಫಾರ್ ಕಂಪಾಸ್. ಅಸ್ಟ್ರೋಲಾಬ್ ಹೆಲ್ಪ್ ಕೊಡ್ತೀನಿ ನೋಡಿ. ಕಂಪಾಸ್ ಅಂದರೆ ನೀವು ಯೂಸ್ ಮಾಡೋ ಕಂಪಾಸ್ ಅಲ್ಲ. ಮತ್ತೆ ಕಂಪಾಸ್, ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ವಿಚ್ ಶೋಸ್ ದ ಡೈರೆಕ್ಷನ್, 4 ಡೈರೆಕ್ಷನ್ ಲೈಕ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಹೌದಾ, ಅಂತವನ್ನ ಕಂಪಾಸನ್ನು ಯೂಸ್ ಮಾಡಿಕೊಂಡ್ರು. ಅಸ್ಟ್ರೋಲಾಬನ್ನು ಯೂಸ್ ಮಾಡಿಕೊಂಡ್ರು. ದೆನ್ K for is kings encouraged navigators. Portugal king was there. 4th Henry, he opened one school for the sailors. ಅವನು ನಾವಿಕರಿಗಾಗಿ ಒಂದು ಸ್ಕೂಲನ್ನು ಓಪನ್ ಮಾಡಿಬಿಟ್ಟ, ಟ್ರೈನಿಂಗನ್ನು ಕೊಟ್ಟ. ಅದನ್ನು ಬಳಕೆ ಮಾಡಿಕೊಂಡು ಎಷ್ಟೋ ನ್ಯಾವಿಗೇಟರ್ಸು ಇನ್ನು ಸೇಲಿಂಗನ್ನು, ನೌಕಾ ಯಾನವನ್ನು ಆರಂಭಿಸಿದರು. ಅದರ ಮೂಲಕ ಫಸ್ಟ್ ನಮ್ಮ ಇಂಡಿಯಾಗೆ ಬಂದಂಥ ಯಾರು, ವಾಸ್ಕೋ ಡ ಗಾಮಾ. ಸೊ ಈ ಕೇಮ್ ಇನ್ ದ ಇಯರ್ ವಿಚ್ ಇಯರ್ ಈ ಕೇಮ್? Yes, that you tell me. Okay, fine.
1498. Next. What are the achievements of 4th Krishnaraja Vadiyar? Repeated question it is. Or question may be asked in another way. What were the contributions of Sir M. Visvesvaraya? ಸೊ ಆ ಥರ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಬಹುತೇಕ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿ ಬರ್ತದೆ. ಸೊ ಇಲ್ಲಿ 4th ಕೃಷ್ಣರಾಜ ಒಡೆಯರ್ ಏನೇನು ಸಾಧನೆಗಳನ್ನು ಮಾಡಿದರು, ಅವರಿಗೆ ಅವರು ನಮ್ಮ ಮೈಸೂರಿಗೆ ಕೊಟ್ಟಂಥ ಕೊಡುಗೆಗಳು ಏನು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ ಫೈನ್. ಸೊ ಇದಕ್ಕೆ ನೆನಪಿಡಬೇಕು ಒಂದು ಕೊಡುಗಳು ಸ್ಲಿಮ್ ಶನಿ. ಸ್ಲಿಮ್ ಶನಿ ಹೇಗಿದೆ ನೋಡಿ, ಸ್ಲಿಮ್ ಶನಿ. ಎಸ್ ಫಾರ್ ಸ್ಟಾರ್ಟೆಡ್ ಮೈಸೂರು ಯೂನಿವರ್ಸಿಟಿ. ಮೈಸೂರು ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡಿದರು. ಎಸ್ ಇನ್ ದ ಇಯರ್ ಆಫ್ 1915 Mysore University started. L for Legislative Council was formed. Yes, Karnataka's first Legislative Council it was. Next, I for Iron and Steel Factory started. ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಕರಿತೀವಿ ಎಲ್ಲಿ, ಭದ್ರಾವತಿಯಲ್ಲಿ, ಶಿವಮೊಗ್ಗ. ನೆಕ್ಸ್ಟ್ M for Mysore became model state. Then S for started scholarship for the students. Then H help with the girls education. Girls education help ಮಾಡ್ತಾರೆ ಅವರು, ಫ್ರೀ ಎಜುಕೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. Then A abolition school fees. N new railway lines were laid. ಹೊಸ ರೈಲ್ವೆ ಲೈನ್ಗಳು ಹಾಕ್ತಾರೆ. I Indian Institute of Science was started. We call this IISc, Indian Institute of Science, with the help of that's what ಹೋಮಿ ಜಹಾಂಗೀರ್ ಬಾಬಾ, GD ಟಾಟಾ ಅಂತ ಬರ್ತಾರೆ, ಅವರ ಒಂದು ಸಹಾಯ ಮೂಲಕ. ನೆಕ್ಸ್ಟ್, ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಆರ್ಯ ಸಮಾಜ? ಇದು ಕೂಡ ಇಂಪಾರ್ಟೆಂಟ್. ಸಿ ಇದೇ ಕ್ವಶನ್ ಯಾವ ಥರ ಬೇರೆ ಬೇರೆ ಥರ ಕೇಳ್ಬೋದು. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಆರ್ಯ ಸಮಾಜ? ವಾಟ್ were the preachings of Brahma Samaja? Or what are the contributions of Satyashodhaka Samaja? Or what are the achievements or reforms of that's what Satyashodhaka Samaja or Theosophical Society? ಈ ಥರ ಬೇರೆ ಬೇರೆ ಸಮಾಜಗಳು, ಸೊಸೈಟಿ ಹೆಸರು ತೆಗೆದುಕೊಂಡು ಕೂಡ ಕ್ವಶನ್ ಕೇಳ್ಬೋದು. ಅವ್ರು ಏನೇನು ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಒಂದೇ, ದಟ್ ಈಸ್ I cup socks or 1 cup socks. ಹಿಂಗೆ ಕೂಡ ಏನಿತ್ತು, idol worship, they condemned idol worship. Child marriages ಅಂದರೆ they condemned child marriages. Child marriage ಅನ್ನು ವಿರೋಧಿಸಿದರು. U for they opposed untouchability. ಬರೀ untouchability ಅಲ್ಲ, they opposed untouchability. Then P for polytheism. Yes, this what's that? ಬಹುದೇವತೆಗಳ ಆರಾಧನೆ ಮಾಡ್ತಾರೆ. Then S for sati system, they opposed sati system. A for advocated equality, men and women are equal. There should not be any caste, so that many it is. ಮತ್ತೆ ನೋಡಿ C for caste system. Then S for slavery, ಗುಲಾಮಗಿರಿ, ಎಲ್ಲವನ್ನು ವಿರೋಧಿಸಿದ್ರು ಅಂತ ನೋಡ್ತಾ. ನೆಕ್ಸ್ಟ್, ಓಕೆ, ಇಷ್ಟೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನಷ್ಟು ಇದ್ದಾವೆ. ಈಗ ಯಾವುದು ಟ್ರೀಟೀಸ್ ಅಂತ ಬರ್ತವೆ, ಕಾರಟಿಕ್ ವಾರ್ಸ್. ಫಸ್ಟ್ ಕಾರಟಿಕ್ ವಾರ್ ಎಂಡಾಗಿದ್ದು ಎಕ್ಸ್ಲಾ ಚಾಪೆಲ್ ಟ್ರೀಟಿ. ಸೆಕೆಂಡ್ ಕಾರಟಿಕ್ ವಾರ್ ಎಂಡಾಗಿದ್ದು ಪಾಂಡಿಚೇರಿ. ಥರ್ಡ್ ಕಾರಟಿಕ್ ವಾರ್ ಎಂಡಾಗಿದ್ದು ಪ್ಯಾರಿಸ್ ಟ್ರೀಟಿ. ಇದನ್ನು ನೀವು ಪಾಂಪ್ಯಾ ಅನ್ನುವಂಥ ಕೋಡ್ ವರ್ಡ್ ಮೂಲಕನೂ ನೆನಪಿಟ್ಬೋದು. ಅದಕ್ಕೆ ನೋಡಿ, ಎಕ್ಸ್ಲಾ ಚಾಪೆಲ್, ಪಾಂಡಿಚೇರಿ, ಪ್ಯಾರಿಸ್. 3 ಕಾರಟಿಕ್ ವಾರ್ಸ್ ಟ್ರೀಟೀಸ್ ನೆನಪಿಡೋಣಾಯಿತು. ಆಮೇಲೆ ಆಂಗ್ಲೋ ಮೈಸೂರು ವಾರ್ಸ್ ಟ್ರೀಟಿ ಬರ್ತವೆ. ಅಲ್ಲಿ 3 ಟ್ರೀಟೀಸ್ ಇದ್ದಾವೆ. ಯಾವುದು? ಮದ್ರಾಸ್ ಟ್ರೀಟಿ. ಫಸ್ಟ್ ಆಂಗ್ಲೋ ಮೈಸೂರು ವಾಸ್ ಎಂಡೆಡ್ ಬೈ ಮದ್ರಾಸ್ ಟ್ರೀಟಿ. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ಬೈ ಮಂಗಳೂರು ಟ್ರೀಟಿ. ದೆನ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ಬೈ ಶ್ರೀರಂಗಪಟ್ಟಣ ಟ್ರೀಟಿ. ಅದನ್ನು ಕೂಡ ನೀವು ಕೋಡ್ ಹಾಕೊಂಡು ಮಾಡ್ಬೋದು. ಹೀಗೆ ಮದ್ರಾಸ್, ಮಂಗಳೂರು, ಶ್ರೀರಂಗಪಟ್ಟಣ ಹೆಂಗೆ ಮಾಡ್ಬೋದು ನೋಡಿ. ಮದ್ರಾಸಿನ ಮಂಗಳ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ಅನ್ಬೋದು. ಮದ್ರಾಸಿನ ಮಂಗಳ ಶ್ರೀರಂಗಪಟ್ಟಣಕ್ಕೆ ಬಂದಳು. ಮದ್ರಾಸ್ ಟ್ರೀಟಿ. ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಮಂಗಳೂರು, ಮಂಗಳಾದೇವಿ ದೇವಸ್ಥಾನ ಇದೆ. ಓಕೆ, ಮಂಗಳ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಟ್ರೀಟಿ. ದೆನ್ ಶ್ರೀರಂಗಪಟ್ಟಣ, ಥರ್ಡ್ ಆಂಗ್ಲೋ ಮೈಸೂರು ವಾರ್ ಟ್ರೀಟಿ. ಈ ರೀತಿಯಾಗಿ ನೀವು ನೆನಪನ್ನು ಇಟ್ಕೊಳ್ತಾ ಹೋಗಿ. ಪ್ಲಸ್ ನಾನಿವತ್ತು ಡಿಸ್ಕಸ್ ಮಾಡಿದಂಥ ಇಷ್ಟೇ ಕ್ವಶನ್ಸನ್ನು ನೀವು ನೀಟಾಗಿ ಓದಿ ಬೈಪಟ್ ಮಾಡಿ ಎಲ್ಲ ಪದೇ ಪದೇ ಓದಿ ನೆನಪಲ್ಲಿ ಇಟ್ಕೊಂಡ್ರೂ ಕೂಡ ಯು ವಿಲ್ ಅರ್ನ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್.
ಅಫ್ಕೋರ್ಸ್ ಪಾಸ್ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ ಇದೆ. ಈ ಕ್ವಶನ್ಸ್ ರಿಪೀಟೆಡ್ ಇದೆ, ಬರ್ತವೆ ಕ್ವಶನ್ಸ್. ಇವಾಗ ಸ್ವಲ್ಪ MCQ, ದೆನ್ VSA ಕ್ವಶನ್ಸ್ ಇರ್ತಾವೆ, ಅವು ಕೂಡ ಚೆಂದಾಗಿ ಎಕ್ಸಾಮ್ ಆನ್ಸರ್ ಬರೆದ್ರಪ್ಪ ಅಂದರೆ ಡೆಫಿನೆಟ್ಲಿ ವಿಲ್ ಪಾಸ್ ಆ್ಯಂಡ್ ಯು ವಿಲ್ ಸ್ಕೋರ್ ದ ಎಕ್ಸಾಮ್. ಸೊ ಲೈಕ್ ದಟ್ ಇನ್ನಷ್ಟು ಕ್ವಶನ್ಸಸ್, ಬೇರೆ ಬೇರೆ ಥರ ಕ್ವಶನ್ಸ್, ಅವನ್ನು ಇನ್ನು ಮುಂದಿನ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನಿಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಎಲ್ಲ ನಿಮ್ಮ ಕ್ಲಾಸ್ಮೇಟ್ಸು ಕೂಡ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್ ಟು ಯುವರ್ ಎಕ್ಸಾಮ್.